ಕೊಲೆ ಮತ್ತು ಬೆಸ್ಟ್ ಇನ್ವೆಸ್ಟಿಗೇಷನ್ನಿಂದ ತುಂಬಿರುವ ಕ್ರೈಮ್ ಥ್ರಿಲ್ಲರ್ ಮೂವೀಸ್. ಅವುಗಳ ಭಯಾನಕ ಸಸ್ಪೆನ್ಸ್ ಮತ್ತು ಮಿಸ್ಟ್ರಿಗಳಿಂದ ನಿಮ್ಮ ತಲೆ ಕೆಡಿಸುವಂತೆ ಮಾಡುವುದು ಪಕ್ಕಾ. ಹಾಗಿದ್ದರೆ ಬನ್ನಿ, ಟಾಪ್ 5 ಕ್ರೈಮ್ ಥ್ರಿಲ್ಲರ್ ಮೂವಿಗಳು ಯಾವುವು ಅಂತ ನೋಡ್ಕೊಂಡು ಬರೋಣ. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಂಬರ್ 5 ಅಲ್ಲಿ 2 ಮೂವಿಗಳಿವೆ. ಕಥೆಯು ಒಂದು ಅಡ್ವೆಂಚರ್ ಥ್ರಿಲ್ಲರ್ ಆಗಿದ್ದು, ಸೈಂಟಿಸ್ಟ್ ಒಂದು ಔಷಧಿಯನ್ನು ಕಂಡುಹಿಡಿತಾ ಇರ್ತಾನೆ. ಅವು ಜನರನ್ನು ವಯಸ್ಸಾಗದಂತೆ ಇರುವಂತೆ ಮಾಡುತ್ತದೆ. ಹೀರೋ ರಾಮ್ ಈ ಔಷಧಿಯನ್ನು ಹುಡುಕ್ತಾನ. ಅವನಿಗೆ ಏನೇನು ಕಷ್ಟಗಳು ಬರುತ್ತವೆ ಅಂತ ಈ ಮೂವಿಯನ್ನು ನೋಡಬಹುದು. 6.5 IMDb ರೇಟಿಂಗಲ್ಲಿ ಬರುತ್ತಿರುವಂತಹ ಗಾಮಿ ಮೂವಿ ಇದಾಗಿದ್ದು, ಯುನಿಕ್ ಕಾನ್ಸೆಪ್ಟ್ನಿಂದ ಮೂವಿ ವಿಜುವಲ್ಸ್ ಮತ್ತು ಆ್ಯಕ್ಟಿಂಗ್ ಅಮೇಜಿಂಗ್ ಆಗಿದೆ. ಒಂದೊಳ್ಳೆ ಥ್ರಿಲ್ಲರ್ ಮೂವಿ ಇದಾಗಿದ್ದು G5 ನಲ್ಲಿ ಸಿಗುತ್ತದೆ. ಸೆಕೆಂಡ್ ಮೂವಿ ಗರುಡನ್. ನಿಮಗೆ ಒಂದು ಅಮೇಜಿಂಗ್ ಸ್ಟೋರಿ ಈ ಮೂವಿಯಲ್ಲಿ ನೋಡಬಹುದಾಗಿದ್ದು, ಕಥೆಯು ಒಂದು ಟೆಂಪಲ್ನ ಮೇಲೆ ಆಧಾರಿತವಾಗಿದ್ದು, ಯಾವ ತರಹ ಪ್ರೀತಿ, ಟ್ರಸ್ಟ್, ಮೋಸಗಳನ್ನು ಬಳಸಿಕೊಂಡು ಈ ಮೂವಿ ಅಮೇಜಿಂಗ್ ಆಗಿ ಬಂದಿದ್ದು. ಮೂವಿಯ ಸ್ಟೋರಿ ಒಂದೊಳ್ಳೆ ಥ್ರಿಲ್ ಕೊಡುತ್ತಿದ್ದು, ಸಿಂಪಲ್ ಅಮೇಜಿಂಗ್ ಮೂವಿ ನೋಡಬೇಕು ಅಂತ ಅಂದುಕೊಂಡವರು ಅಮೆಜಾನ್ ಪ್ರೈಮಲ್ಲಿ ಈ ಮೂವಿಯನ್ನು ನೋಡಬಹುದಾಗಿದೆ. 8.3 IMDb ರೇಟ್ನ ಈ ಅಂಡರ್ ರೇಟೆಡ್ ಮೂವಿನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅಮೇಜಿಂಗ್ ಸ್ಟೋರಿಯನ್ನು ನೀವು ನೋಡುತ್ತೀರಾ. ಕಥೆಯು ತುಂಬ ಸಿಂಪಲ್ ಆ್ಯಂಡ್ ರಿಯಲಿಸ್ಟಿಕ್ ಆಗಿದ್ದು, ಕಥೆಯಲ್ಲಿ ಹೀರೋನ ಹೆಂಡತಿಯ ಜೊತೆ ಕಳ್ಳತನ ಮತ್ತು ದೌರ್ಜನ್ಯ ಆಗಿ ಹೋಗುತ್ತದೆ. ಆದನಂತರ ಅವನು ಅವರನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾನೆ. ಇದರ ಮಧ್ಯೆ ಅವನಿಗೆ ಪೊಲೀಸ್ ಜೊತೆ ಜಗಳವಾಗಿ ಬಿಡುತ್ತದೆ. ಪೊಲೀಸ್ನ ಜೊತೆ ನಡೆದ ಜಗಳದಿಂದ ಏನೇನು ಆಗುತ್ತದೆ, ಹೇಗೆ ಪೊಲೀಸ್ ಪವರ್ ಅವನ ಜೀವನವನ್ನು ಹಾಳು ಮಾಡುತ್ತದೆ ಎಂದು ಈ ಮೂವಿಯಲ್ಲಿ ನೋಡಬಹುದಾಗಿದ್ದು. ನಂಬರ್ 4 ನಲ್ಲಿ ಕ್ಯಾ ಪೊಲೀಸ್ ಆಪ್ಕಿ ದೋಸ್ತ್ ಹೇ ಮೂವಿ ಇದಾಗಿದ್ದು, ಒಂದೊಳ್ಳೆ ಅಮೇಜಿಂಗ್ ಮೂವಿ ಇದಾಗಿದ್ದು, ಒಂದು ಸಿಂಪಲ್ ಸ್ಟೋರಿನ ತುಂಬ ಮಸ್ತಾಗಿ ತೋರಿಸಿದ್ದಾರೆ. ಒಂದೊಳ್ಳೆ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಯೂಟ್ಯೂಬ್ನಲ್ಲಿ ಈ ಮೂವಿ ಸಿಗುತ್ತದೆ. ಸುಹಾಸ್ ಅವರ ಮೂವಿ ಚಾಯ್ಸ್ ನನಗೆ ತುಂಬ ಇಷ್ಟ ಆಗುತ್ತದೆ. ಫಸ್ಟ್ ಕಲರ್ ಪೌಡರ್, ಸೆಕೆಂಡ್ನಲ್ಲಿ ರೈಟರ್ ಪದ್ಮಭೂಷಣ್. ಮತ್ತು ಈ ಮೂವಿಯಲ್ಲಿ ಒಂದು ಯುನೀಕ್ ಸ್ಟೋರಿಯನ್ನು ನೋಡಬಹುದಾಗಿದೆ. ಕಥೆಯು ಒಬ್ಬ ರೇಡಿಯೋ ಜಾಕಿಯದ್ದಾಗಿದ್ದು, ಅವನಿಗೆ ಜನರ ಮುಖವನ್ನು ಮರೆತು ಹೋಗುವ ರೋಗ ಇರುತ್ತದೆ. ಆದರೆ ಒಂದು ದಿನ ಅವನ ಕಣ್ಣೆದುರೇ ಒಬ್ಬ ವ್ಯಕ್ತಿಯ ಕೊಲೆಯಾಗಿ ಬಿಡುತ್ತದೆ. ಆದರೆ ಇವನು ಕೊಲೆಗಾರನ ಮುಖವನ್ನು ಮರೆತು ಬಿಡ್ತಾನೆ. ಅವನು ಕೊಲೆಗಾರರನ್ನು ಕಂಡು ಹಿಡಿತಾನ. ಈ ಮರ್ಡರ್ ಮಿಸ್ಟ್ರಿಯ ಐ ವಿಟ್ನೆಸ್ ಆದಮೇಲೆ ಹೇಗೆ ಅವನ ಜೀವನ ಬದಲಾಗುತ್ತದೆ, ಏನೇನು ಪ್ರಾಬ್ಲಮ್ಗಳು ಬರುತ್ತದೆ ಅಂತ ಮೂವಿಯಲ್ಲಿ ನೋಡಬೇಕು. 6.6 IMDb ರೇಟಿಂಗ್ನಲ್ಲಿ ಬರುತ್ತಿರುವಂತಹ ಪ್ರಸನ್ನವಾದ ಮೂವಿ ಇದಾಗಿದ್ದು, ಮೂವಿಯ ಇಂಟರ್ವಲ್ ಟ್ವಿಸ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು, ಫಸ್ಟ್ ಹಾಫಲ್ಲಿ ಸ್ಟೋರಿ ಸ್ಲೋ ಆಗಿ ಹೋಗುತ್ತದೆ, ಆದರೆ ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಬರುತ್ತಾ ಹೋಗುತ್ತದೆ. ಸುಹಾಸ್ ಅವರ ಆ್ಯಕ್ಟಿಂಗ್ ತುಂಬ ಡಿಸೆಂಟ್ ಆಗಿ ಬಂದಿದ್ದು, ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಆಹಾ ಆ್ಯಪ್ನಲ್ಲಿ ಸಿಗುತ್ತದೆ. ನಮ್ಮ ಕನ್ನಡದಲ್ಲೇ ಬಂದಂತಹ ಅಮೇಜಿಂಗ್ ಮೂವಿ ಇದಾಗಿದ್ದು, ಕಥೆಯು ಒಬ್ಬ ವ್ಯಕ್ತಿಯದ್ದಾಗಿದ್ದು, ಅವನು ಅವನ ತಾಯಿಯ ಜೊತೆಗೆ ವಾಸವಿರ್ತಾನೆ. ಆದರೆ ಅವನ ತಂದೆಯನ್ನು ನೋಡಿರುವುದಿಲ್ಲ. ಎಲ್ಲ ಸರಿ ಇರುವಾಗ ಒಬ್ಬ ವ್ಯಕ್ತಿ ಇವನ ಜೀವನಕ್ಕೆ ಬಂದು ಜೀವನವನ್ನೇ ಬದಲಾಯಿಸಿ ಬಿಡ್ತಾನೆ. ಫಸ್ಟ್ ಹಾಫ್ನಲ್ಲಿ ಅವನ ತಂದೆ ಇನ್ನೂ ಜೀವಂತವಾಗಿದ್ದಾನೆ ಅಂತ ಶಾಕ್ ಕೊಡುತ್ತದೆ. ನಂತರ ಇವನು ಅವನ ತಂದೆಯ ಜೊತೆ ಟೈಮ್ ಟ್ರಾವೆಲ್ಗೆ ಹೋಗಿಬಿಡ್ತಾನೆ ಮತ್ತು ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಈ ಮೂವಿಯಲ್ಲಿ ನೋಡಬಹುದಾಗಿದ್ದು. ನಂಬರ್ 2 ನಲ್ಲಿ ಬರುತ್ತಿರುವಂತಹ ಬ್ಲಿಂಕ್ ಮೂವಿ ಇದಾಗಿದ್ದು, ಒಂದೊಳ್ಳೆ ಸೈನ್ಸ್ ಫಿಕ್ಷನ್ ಮೂವಿಯನ್ನು ನೋಡಬಹುದಾಗಿದೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಂಬರ್ 1 ನಲ್ಲಿ ಬರ್ತಿರೋಂಥ ಮೂವಿ ಒಂದೊಳ್ಳೆ ಆ್ಯಕ್ಷನ್ ಥ್ರಿಲ್ಲಿಂಗಿಂದ ಬರುತ್ತಿದ್ದು, ಕಥೆಯ ಸ್ಟೋರಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತೆ ಮತ್ತೆ ನೋಡಬೇಕಾಗುತ್ತದೆ. ಕಥೆಯು 2 ಜನ ಸ್ನೇಹಿತರಾಗಿದ್ದು, ಅದರಲ್ಲಿ ಒಬ್ಬ ಕೊಲೆಗಾರ ಆಗಿರ್ತಾನೆ. ಅದರಿಂದ ಹೇಗೆ ಅವರು ಬೆಳೀತಾ ಹೋಗ್ತಾರೆ. ಆದರೆ ಇದರ ಮಧ್ಯೆ ಪೊಲಿಟಿಕ್ಸ್ ಬಂದು ಬಿಡುತ್ತದೆ. ಹೇಗೆ ಪೊಲಿಟಿಕ್ಸ್ ಇವರ ಲೈಫ್ನಲ್ಲಿ ಬಂದು ಇವರ ಸ್ನೇಹವನ್ನು ಹಾಳು ಮಾಡುತ್ತದೆ, ಹೋಗುತ್ತದೆ ಎಂದು ಈ ಮೂವಿಯನ್ನು ನೋಡಬೇಕಾಗುತ್ತದೆ. 8.3 IMDb ರೇಟಿಂಗ್ನಲ್ಲಿ ಬರುತ್ತಿರುವಂತಹ ನಮ್ಮ ಕನ್ನಡದ ಸಿನಿಮಾ ಗರುಡಗಮನ ವೃಷಭವಾಹನ ಮೂವಿ ಇದಾಗಿದ್ದು, ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯನ್ನು ನೋಡಬೇಕು ಅಂದುಕೊಂಡಿದ್ದರೆ ಮಸ್ಟ್ ವಾಚ್ ಮೂವಿ ಇದಾಗಿದೆ. G5 ನಲ್ಲಿ ಈ ಮೂವಿಯನ್ನು ನೋಡಬಹುದಾಗಿದೆ. ಧನ್ಯವಾದಗಳು.